ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಪ್ರತಾಪ್. ಯಾಕೆ? ಅವ್ರು ಆಡೋ ಆಟ ಎಲ್ಲ ಇಷ್ಟ. ಓಕೆ, ಲೈಕ್ ಬಿಗ್ ಬಾಸ್ ಅಲ್ಲಿ ಅವ್ರ ಲೆಕ್ಚರಿಂಗ್ ಹೇಗಿತ್ತು? ಚೆನ್ನಾಗಿತ್ತು. ಅಂದ್ರೆ ಅವ್ರ ಕ್ಲಾಸ್ ಚೆನ್ನಾಗಿತ್ತು. ಈಗ ಬಿಗ್ ಬಾಸ್ ಅಲ್ಲಿ ಅವ್ರನ್ನ ಹೆಣ್ಮಕ್ಳು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳ್ತಾರೆ. ಅವ್ರೇನ್ ಆ ಥರ ನೋಡಲ್ಲ. ಬಿಗ್ ಬಾಸ್ ವಿನ್ ಯಾರಾಗಬೇಕು? ಪ್ರತಾಪೇ ಆಗ್ಬೇಕು. ಯಾರು ಎಲಿಮಿನೇಟ್ ಆಗಬೇಕು? ನಮ್ರತ. ಯಾಕೆ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಕಮ್ಮಿ ಇದೆ ಕಂಪೇರ್ ಟು ಬೇರೆಯವ್ರಿಗೆ. ಈಗ ನಮ್ರತ ಅವರು ಮತ್ತೆ ಬಂದಿತ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಚಮಚ ಕರೆಕ್ಟ್ ಕೊಟ್ಟಿದ್ದಾರೆ ಅವಳಿಗೆ. ಸಂಗೀತ ಬಗ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿ ಆಡ್ತಿದ್ದಾಳೆ. ಲೈಕ್ ಸಂಗೀತ ಮೊನ್ನೆ ಕಣ್ಣಿ ಎಫೆಕ್ಟ್ ಆಯ್ತು ಪ್ರತಾಪ್ಗೆ ಬಂದ ಸಂಗೀತ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ತುಂಬಾ ಬೇಜಾರಾಯ್ತು ನೋಡಿ. ಕಾರ್ತಿಕ್ ಸಂಗೀತ ನೋಡಿದಾಗ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಲೈಕ್ ಅವ್ರ ಫ್ರೆಂಡ್ಸ್ ಆಗಿರ್ಬೇಕಾ ಅಥವಾ ಸಮಥಿಂಗ್ ಏನಾದ್ರು? ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಓಕೆ ಓಕೆ ಫ್ರೆಂಡ್ಸ್ ಆಗಿದ್ರು ಚೆನ್ನಾಗೇ ಇರ್ತಾರೆ. ಓಕೆ, ತನಿಷಾ ಬಗ್ಗೆ ಏನ್ ಅನ್ಸುತ್ತೆ? ಗುಡ್ ಪ್ಲೇಯರ್, ಚೆನ್ನಾಗಿ ಆಡ್ತಿದ್ದಾಳೆ. ಇವಳು ತನಿಷಾ. ಓಕೆ, ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ? ಅವರು ಗೇಮ್ ಅಂತ ಬಂದ್ರೆ ಕಮ್ಮಿನೇ, ಬಟ್ ಜನರ ಸಪೋರ್ಟು ತುಂಬಾ ಇದೆ. ಓಕೆ, ನಿಮ್ಗೆ ನಮ್ಗ ಪ್ರತಾಪ್. ಹಳ್ಳಿಕಾರ್ ಒಡೆಯರ ವರ್ತೂರ್ ಸಂತೋಷ್ ಗೇಮ್ ಸ್ವಲ್ಪ ಕಮ್ಮಿ, ಆದ್ರೆ ಯಾವಾಗ ನೋಡ್ರು ತುಕಾಲಿ ಸಂತೋಷ್ ಅವ್ರ ಜೊತೆನೆ ಮಾತಾಡೋದು. ಜಾಸ್ತಿ ಆಗಿದೆ. ಮೊನ್ನೆ ಇದು ಗ್ರೂಪ್ ಲೀಡರ್ ಆಗಿದ್ರಲ್ಲ, ಆಗ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ಬೋದಿತ್ತು, ಬಟ್ ಅವ್ರು ತೋರಿಸ್ಲಿಲ್ಲ. ಓಕೆ, ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು? ನಮ್ರತ ಚೆನ್ನಾಗಿ ಆಡ್ತಿಲ್ಲ, ಇಷ್ಟ ಇಲ್ಲ ಬಿಗ್ ಬಾಸ್ ಮನೇಲಿ ಇರೋದವಳು. ಈ ಒಂದು ಸಿರಿ ಅವ್ರ ಬಗ್ಗೆ ಏನಾಗ್ತದೆ? ಸಿರಿ ಮಾತು ಅವ್ರು ಹೇಳೋ ಒಂದು ಡಿಸಿಷನ್ ಚೆನ್ನಾಗಿದೆ, ಬಟ್ ಆಟದಲ್ಲಿ ಸೇಫ್ ಗೇಮ್ ಆಡ್ತಿದ್ದಾರೆ. ಸೇಫ್ ಗೇಮ್. ಓಕೆ, ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆ ನಿಮ್ಗೆ ಯಾವ ತರ ಇದೆ? ಈ ಎಲ್ಲ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಈ ಸೀಸನ್ ಸ್ವಲ್ಪ ಅಷ್ಟು ಚೆನ್ನಾಗಿದೆ. ಜಾಸ್ತಿ ಜಗಳ ಈ ವೀಕಲ್ಲಿ ನೋಡ್ಬೋದು. ಅಂದರೆ ಸ್ಕೂಲ್ ಲೈಫು ಇದರಲ್ಲೂ ಮತ್ತೆ ಜಗಳ ಆಡ್ತಿದ್ದಾರೆ. ಎಂಜಾಯ್ ಮಾಡ್ದಿರಾ ಕಾಮಿಡಿಯಾಗಿ ತೊಗೊಂಡು ಹೋಗ್ಬೋದು. ಇದು ಗೇಮ್ನು ಜಗಳ ಮಾಡ್ಕೊಂಡೇ ಇದ್ದಾರೆ. ನಮಗೂ ಅಷ್ಟೇ ಚೆನ್ನಾಗಿದೆ ಈ ಸೀಸನ್. ತುಂಬ ಎಲ್ಲರೂ ಮನೆಯಲ್ಲಿ ಯಾವುದೂ ಸೀಸನ್ ನೋಡಿದ್ರೆ ಈ ಸೀಸನ್ ಕುತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ಇಟ್ಸ್